ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರಸಾದ್ ಅವ್ರ ಜೊತೆಗೆ ಇವತ್ತು ನಾವು ಇದ್ದೀವಿ. ಏನಂದರೆ ಅವರು ಹೊಸ ಚಾನಲ್ ಮಾಡಿದ್ದಾರೆ. ಹೊಸ ಚಾನಲ್ ಅಂದರೆ ಅದು ಹಳೆ ಚಾನಲ್ಲು, ಬಟ್ ಅದನ್ನು ಇನ್ನೊಂದ್ಸಲ ಮರುಜೀವ ಕೊಟ್ಟಿರ್ತಾರೆ. ಇವಾಗ ಆಲ್ರೆಡಿ ಅದರ ಹೊಸ ಹೆಸರೆಲ್ಲ ಚೇಂಜ್ ಮಾಡಿಕೊಂಡು ಹೊಸ ಚಾನಲ್ ಈಗ ಮಾಡ್ಕೊಂಡಿದ್ದಾರೆ. ಏನಾದರೂ ಉದ್ದೇಶ ಅಂದರೆ ಟ್ರಾವೆಲಿಂಗ್ ಮಾಡೋದು, ಕುಕ್ಕಿಂಗ್ ಮಾಡೋದು, ಹೊಸ ಹೊಸ ಸ್ಥಳಗಳನ್ನ ಭೇಟಿ ಆಗ್ಬಿಟ್ಟು ಅದ್ರ ಬಗ್ಗೆ ಹೇಳೋದು, ಜನಗಳನ್ನ ಭೇಟಿ ಆಗೋದು, ಅದ್ರ ಬಗ್ಗೆ ಮಾಡೋದು, ವ್ಲಾಗು ಎಲ್ಲ ಇರುತ್ತೆ. ಸೊ ಇದ್ರ ಬಗ್ಗೆ ಅವ್ರನ್ನೇ ಕೇಳೋಣ, ನೋಡೋಣ. ಹಾಯ್ ಪ್ರಸಾದ್ ಅವರೇ. ಹಾಯ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಹೊಸ ಚಾನಲ್ ಅಂದರೆ ಹಳೆ ಚಾನಲ್ ಇತ್ತು, ಅದನ್ನ ಈಗ ಹೊಸ ಹೆಸರಿನಿಂದ ಮತ್ತೆ ರೀಕ್ರಿಯೇಟ್ ತರ ಹೊಸದಾಗಿ ಕ್ರಿಯೇಟ್ ಮಾಡಿದ್ದು. ಅವಾಗಲೇ ಲಾಗ್ ಮಾಡ್ತಾ ಇದೆ, ಬಟ್ ನಿಲ್ಸ್ಬಿಟ್ಟಿದೆ. ಇಲ್ಲ, ಕರೆಕ್ಟ್. ನೀವು ಬ್ಲಾಗ್ ಮಾಡೋದು ಅಂದ್ರೆ ನಾನು ಅಂದ್ರೆ ನೀವು ಬೈಕಲ್ಲಿ ಹೋಗ್ತಾ ನೋಡೋಣ ಬನ್ನಿ ಆ ಪ್ಲೇಸ್, ನನಗೆ ಆಶ್ಚರ್ಯ ಆಗುತ್ತೆ. 2016-17 ಇದು ಸ್ಟಾರ್ಟ್ ಆಗಿರೋದು. ಬಟ್ ಅದು ಇಲ್ಲಿ ಕಾರಣಾಂತರಗಳಿಂದ ಅದನ್ನ ಕಂಟಿನ್ಯೂ ಮಾಡಕ್ ಆಗಿರ್ಲಿಲ್ಲ. ಈಗ ಮತ್ತೆ ಇವತ್ತು ಶುರು ಆಗಿದೆ. ಸೊ ಅವ್ರಿಗೆ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಸಪೋರ್ಟ್ ತುಂಬಾ ಮುಖ್ಯ. ಅಯ್ಯೋ, ನಿಮ್ ಸಪೋರ್ಟ್, ನಮ್ಮ ಫ್ರೆಂಡ್ ಸಪೋರ್ಟ್ ಎಲ್ಲ ತುಂಬಾ ಮುಖ್ಯ. ಎಲ್ರೂ ಸಪೋರ್ಟ್ ಮುಖ್ಯ. ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ, ಹೇಳಕ್ ಇಷ್ಟಪಡ್ತೀನಿ. ಎಲ್ರೂ ಸಪೋರ್ಟ್, ಸಹಕಾರ ಎಲ್ಲರೂ ಮುಖ್ಯ. ಈ ಚಾನಲ್ ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ತಯಾರಿ ಮಾಡ್ಕೊತಾ ಇದೀನಿ. ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಹೇಳ್ತೀನಿ ಅವಾಗ ಅಂತ. ಎಸ್, ಒಳ್ಳೇದಲ್ಲೇ. ನೋಡೋಣ. ನೋಡಿ ಹೇಗಿದೆ ಮೈಸೂರು, ಕೂಲ್ ಆಗಿ ಮೈಸೂರು ಅಂದ್ರೂ ಸಖತ್ ಕೂಲ್ ಆಗೇ ಇರುತ್ತೆ. ಹೌದು. ಸೊ ಇವಾಗ ಟಿ ಕಿಲೋಮೀಟರ್ ಸರಸ್ವತಿಪುರಂ ಮೈಸೂರಲ್ಲಿ ಇದೀವಿ. ಹೌದು, ಹೊರಡೋಣ. ನೋಡೋಣ. ವೆಲ್ಕಮ್ ಟು ಮೈಸೂರ್. ನೋಡಿ, ಒಳ್ಳೆ ಚೆನ್ನಾಗಿದೆ ವೆದರ್ ಆಗಿರ್ಬೋದು, ಮಳೆ ವಾತಾವರಣ, ಮಳೆ ಬರ್ಬೋದೇನೋ. ನೋಡೋಣ ಹೇಗೆ ಖಂಡಿತ. ಮತ್ತೆ ಹೇಗೆ ಅನಿಸ್ತಾ ಇದೆ ಮೊದಲ ವಿಡಿಯೋ, ಯೂಟ್ಯೂಬ್ ವಿಡಿಯೋ? ನಾನೇ ಮಾತಾಡ್ಬಿಟ್ಟೇನೋ ಅನಿಸ್ತಾ ಇದೆ ಜಾಸ್ತಿ. ಇರ್ಲಿ, ನೀವು ಜಾಯ್ನ್ ಆಗಿ ವಿಡಿಯೋದಲ್ಲಿ. ಖಂಡಿತ ನೋಡೋಣ. ಸ್ವಲ್ಪ ಜಾಮ್ ಇದೆ, ನಾರ್ಮಲ್ ಜಾಮ್ ಆಗೇ ಆಗತ್ತೆ. ಇದು ನಮ್ಮ ಮೈಸೂರು, ಒಳ್ಳೆ ಚೆನ್ನಾಗಿದೆ ವೆದರು. ಹೌದು. ಸೊ ಅವರು ಡ್ರೈವ್ ಮಾಡ್ತಾ ಇರೋದು. ಯಾಕೆಂದ್ರೆ ನೋಡೋಣ ಒಂದು ಯಾವ ರೀತಿ ಬರುತ್ತೆ ಅಂತ ಚೆಕ್. ಚೆನ್ನಾಗಿ ಬರ್ತಾ ಇದೆ. ಈಗ ನಾವು ಯೂಸ್ ಮಾಡಿ ಮತ್ತೆ ಮಾಡಿದ್ವಲ್ಲ, ಚೆನ್ನಾಗಿ ಬಂತು. ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ವಿಷ್ಣು ಸರ್ ಅವರ ಸ್ಮಾರಕ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಅವರ ಸೈಟು, ಸೊ ಅಲ್ಲಿಗೆಲ್ಲ ಹೋಗಿದ್ವಿ. ಇನ್ನು ಅರಮನೆ ಅದೇ ಅರಮನೆಗೆಲ್ಲ ಲಾಸ್ಟ್ ಟೈಮ್ ಹೌದೇ ಹೋಗೋಣ ಅನ್ಕೊಂಡ್ವಿ. ಫಸ್ಟ್ ನಂಜನಗೂಡಿಗೆ ಹೋಗಿ ದೇವಸ್ಥಾನ ಬೇಕೇ ಬೇಕು. ಯಾಕಂದ್ರೆ ನಾವು ಬರೋದು ಒಂದೇ ರಜಾ ಇದ್ದಾಗ ಬರೋದ್ರಿಂದ ಸ್ವಲ್ಪ ಟೈಮ್ ಬೇಕಾಗತ್ತೆ. ಇದಕ್ಕೆ ಟೈಮ್ ಇಟ್ಕೊಂಡೆ ಎಲ್ಲ. ಯಾಕಂದ್ರೆ ತುಂಬಾ ಪ್ಲೇಸಸ್ಗಳಿದೆ ಮೈಸೂರಲ್ಲಿ, ನೋಡುವಂತ ಪ್ರೇಕ್ಷಣೀಯ ಸ್ಥಳಗಳು ತುಂಬಾ ಇದೆ. ಮೈಸೂರು ಸುತ್ತಮುತ್ತಲೂ ಅಷ್ಟೇ ಜಾಸ್ತಿ ಇದೆ, ತುಂಬಾ ಒಳ್ಳೇದು ನೋಡ್ಬೋದು. ಪರವಾಗಿಲ್ಲ. ಸ್ವಲ್ಪ ಯಾಕೋ ಟ್ರಾಫಿಕ್ ನಾರ್ಮಲ್. ಟ್ರಾಫಿಕ್ ಅಂದ್ರೆ ಏನು ಅಂತ ಏನು ಟ್ರಾಫಿಕ್ ಅಲ್ಲ, ಸ್ವಲ್ಪ ಜಾಮ್ ಆಗಿದೆ ಅಷ್ಟೇ. ಸ್ವಲ್ಪ ಜಾಮ್ ಆಗಿದೆ. ರಾಮಾಚಾರಿ ಮೂವಿ ಶೂಟಿಂಗ್ ಕರೆಕ್ಟ್. ಯಶ್ ಅವ್ರದ್ದು ಚೌಟ್ರಿ ಕ್ಲೈಮ್ಯಾಕ್ಸ್ ನಲ್ಲಿ ರಾಮಾಚಾರಿ. ಕರೆಕ್ಟ್. ಅದು ಇಲ್ಲೇ ಇದೆ, ತೋರಿಸ್ಬಿಡಿ. ಅದು ತುಂಬಾ ಚೆನ್ನಾಗಿದೆ ಚೌಟ್ರಿ. ಇದೆ ಅಲ್ವಾ? ಇದೆ ಚೌಟ್ರಿ. ಕರೆಕ್ಟ್. ನೋಡಿದ್ದೀನಿ. ಕ್ಲೈಮ್ಯಾಕ್ಸ್ ಸೀನಲ್ಲಿ ಬರುತ್ತಲ್ಲ, ಯಶ್ ಮತ್ತೆ ರಾಧಿಕಾ ಅವ್ರ ಪಂಡಿತ್, ಸಂತೋಷ್ ಆನಂದ್ ಡೈರೆಕ್ಷನ್. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಸೂಪರ್ ಬ್ಲಾಕ್ ಬಸ್ಟರ್ ಇಟ್ಟು ಸಿನಿಮಾ. ಮ್ಯೂಸಿಕ್ ಸಗದಾಗೈತೆ ಮೂವಿ. ಹೌದು, ಮ್ಯೂಸಿಕ್ ಆಗಿರ್ಬೋದು, ಎವ್ರಿಥಿಂಗ್ ಸೂಪರ್ ಡೂಪರ್ ಹಿಟ್ ಸಿನಿಮಾ ಅದು. ಇರ್ಲಿ, ನಾವು ಇವಾಗ ಬ್ಲಾಗ್ ಹೋಗ್ಬಿಟ್ರೆ ಸಿನಿಮಾ ವಿಚಾರಕ್ಕೆ ಬಂದ್ಬಿಟ್ರೆ ಅಷ್ಟೇ. ಅದು 24/7 ಸಾಲದೇ ಇಲ್ಲ ಸಿನಿಮಾದ ಬಗ್ಗೆ. ಸಿನಿಮಾ, ಸಾಹಿತ್ಯ, ಸಂಗೀತ ಮುಗ್ದೇ ಹೋಯ್ತು. ಅದು ಟೈಮ್ ಇದನ್ನೇ ಆಗಲ್ಲ. ಸೊ ಇವಾಗ ನೋಡಿ, ಒಳ್ಳೆ ವೆದರು. ಲಾಸ್ಟ್ ಟೈಮ್ ಎಲ್ಲ ಬಂದು ಎಲ್ಲ ನೋಡ್ಕೊಂಡು ಎಲ್ಲ ಓಡಾಡ್ಕೊಂಡು ಎಲ್ಲ ಮಾಡಿದ್ವಿ, ಬಟ್ ವಿಡಿಯೋ ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಬರ್ತಾ ಇದೆ. ಕಟ್ ಮಾಡಿ ಮತ್ತೆ ಇದೆಲ್ಲ ಮಾಡ್ಕೊಂಡು ನೋಡಿದ್ವಿ. ಸೊ ಇವಾಗ ನೀವು ಹೇಳಬೇಕು, ನಿಮ್ಮ ಅಂದರೆ ಮೈಸೂರು
ಎಷ್ಟು ವರ್ಷ ಆಯ್ತು ಮೈಸೂರಿಗೆ ಬಂದು? ನಾನು ಆಲ್ಮೋಸ್ಟ್ ಆಕ್ಚುಲಿ ಮೈಸೂರೇ ಅಲ್ವಾ ನಿಮ್ಗೆ ಊರೇ? ಇಲ್ಲ, ನಾನು ಓದಿದ್ದೆಲ್ಲ ಆಕ್ಚುಲಿ ನಂಜನಗೂಡಲ್ಲಿ ಓದಿದ್ದು, ಸ್ಕೂಲೆಲ್ಲ ಅಲ್ಲೇ ಓದಿದ್ದು, ಕಾಲೇಜ್ ಎಲ್ಲ ಮಾತ್ರ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಹೌದು, 15-16 ವರ್ಷ ನಂಜನಗೂಡಲ್ಲೇ ಇದ್ವಿ. ಮೈಸೂರು ಹತ್ರ ಅಲ್ವಾ, ಬರ್ತಾ ಇದ್ವಿ ಮೈಸೂರದ್ದು. Correct. ರಜಾ ಇದ್ದಾಗೆಲ್ಲ ಬರ್ತಾ ಇದ್ವಿ. ನಮ್ಮ ರಿಲೇಟಿವ್ ಮನೆ ಇದೆ, ನಮ್ಮ ದೊಡ್ಡಮ್ಮರ ಮನೆ ಇದೆ, ಅಲ್ಲಿಗೆಲ್ಲ ಬರ್ತಾ ಇದ್ವಿ. ಇಲ್ಲ, ಅವ್ರ ಮನೆಗೆಲ್ಲ ಕರ್ಕೊಂಡು ಹೋಗಿದ್ದು ಲಾಸ್ಟ್ ಟೈಮ್ ಬಂದಾಗೆಲ್ಲ ಹೋಗಿ. ಹೌದು. ಆಮೇಲೆ ಇದು ಮೈಸೂರು ಒಂಥರ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಏರಿಯಾ. ಇರಾಕಾಗಿರ್ಬೋದು, ಓಡಾಡಕ್ಕಾಗಿರ್ಬೋದು, ಆಮೇಲೆ ಸ್ಥಳಗಳಿದೆ. ಆಮೇಲೆ ಇದು ಸೂಪರ್ ಆಗಿದೆ. ಕರ್ಕೊಂಡು ಹೋಗಿದ್ರಲ್ಲ ಅದು ಮುರಿ ಫಾಲ್ಸ್. ಬಲಮುರಿ ಫಾಲ್ಸ್. ಹೌದು. ಬಲಮುರಿ ಫಾಲ್ಸ್ ಬಲ್ಮುರಿ ಫಾಲ್ಸ್ ಅದು ತುಂಬಾ ಸಖತ್ತಾಗಿತ್ತು. ನೆನಪುರಿ ಮೂವಿ ಮಾಡಿದ್ದಾರೆ. ನೆನಪುರಿ movie. ಅದಾದ್ಮೇಲೆ ಸಾಕಷ್ಟು ಮೂವಿಗಳು ಬಂತು. ಬಟ್ ತುಂಬಾ ಚೆನ್ನಾಗಿ. ಇವಾಗ ನೀರಿಲ್ಲ, ನೀರ್ ಖಾಲಿ ಆಗ್ಬಿಟ್ಟಿದೆ. ನೀರು ಖಾಲಿ ಆಗಿದೆ. ಇನ್ನೊಂದು ಮಳೆ ಸ್ಟಾರ್ಟ್ ಆದ್ರೆ ನೋಡಕ್ ಚೆನ್ನಾಗಿರುತ್ತೆ. ಹೌದು. ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳಂತೂ ಸಖತ್ತಾಗಿದ್ದಾವೆ. ಹೌದು. ಹೇಳ್ಬೇಕು. ಮತ್ತೆ ಯಾವ ಪ್ಲೇಸ್ಗೆ ಹೋಗೋಣ? ಇವಾಗ ನಂಜನಗೂಡಿಗೆ ಹೋಗೋಣ. ನಂಜನಗೂಡಿಗೆ ನೆಕ್ಸ್ಟ್ ಹೋಗ್ತಾ ಬೇಕಾದ್ರೆ ಮಡಿಕೇರಿ ಎಲ್ಲ ಲಾಕ್ ಮಾಡೋಣ, ಹೋಗೋಣ. ಅದು ನೋಡೋಣ ಮುಂದಿನ ಸಲ. ಬೈಕಲ್ಲಿ ಹೋಗೋಣ. But ಇವಾಗ ಸದ್ಯಕ್ಕೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ ಹೌದು, ಒಂದು ಪ್ಲಾನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ. ಸ್ವಲ್ಪ ಬಿಸಿಲಿದೆ. ಕರೆಕ್ಟ್. ಮಳೆ ಬಂದ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ. ಮೈಸೂರಿಂದ ಕೂಲ್ ಆಗಿದೆ ನೋಡಿ ಬೇಕಾದ್ರೆ ಪ್ಲೇಸ್. ಹೌದು ಕೂಲ್. ಹಳೆ ಕಾಲದ ದೇವಸ್ಥಾನ ಅನ್ಸುತ್ತಲ್ಲ. ಟೆಂಪಲ್ ಸ್ಟಾರ್ಟ್ ಮಾಡೋದು ಛತ್ರ. ಅದೇನಾ ದೇವಸ್ಥಾನ ಅಲ್ಲ? ಹೀಗೆ ಮಹಾದೇವ ಪ್ರಸಾದ್ ಅವ್ರ ಜೊತೆಗೆ ಮೈಸೂರಿನಲ್ಲಿರೋ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡಿಕೊಂಡು, ಚಾಮುಂಡಿ ಬೆಟ್ಟ ಇಲ್ಲೆಲ್ಲ ಓಡಾಡಿಕೊಂಡು, ಅಲ್ಲಿಂದ ಸೀದಾ ನಂಜನಗೂಡಿಗೆ ಬಂದು ನಂಜುಂಡೇಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು, ಬಲಮುರಿ ಪಲ್ಮಸ ಅಲ್ಲೆಲ್ಲ ಓಡಾಡ್ಕೊಂಡಿದ್ವಿ. ಅಲ್ಲೆಲ್ಲ ಓಡಾಡಿಕೊಂಡು ಇದು ಮಾಡಿಕೊಂಡು, ಸೊ ಅವ್ರ ಬಗ್ಗೆ, ಅವರ ಒಂದು ಚಾನಲ್ ಬಗ್ಗೆಲ್ಲ ಇದು ಮಾಡಿಕೊಂಡು, ಒಂದು ಇಂಟ್ರೊಡಕ್ಷನ್ ಕೊಟ್ಕೊಂಡು, ಹಾಗೆ ಮಾತಾಡಿಕೊಂಡು, ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಬಂದೆ. ಅವರ ಇದರಲ್ಲೇ ಕೇಳೋಣ, ಅವ್ರು ಏನು ಹೇಳ್ತಾರೆ ಅವ್ರ ಚಾನಲ್ ಬಗ್ಗೆ. ಹಲೋ, ಹಾಯ್, ಎಲ್ಲ ಹೇಗಿದ್ದೀರಾ? ಎಲ್ಲರದ್ದು ಊಟ ಆಯಿತು ಅಂದ್ಕೊಂಡಿದ್ದೀನಿ. ಸುನೀಲ್ ಅವರೇ ಹೇಗಿದ್ದೀರಾ ಎಲ್ಲ? ನಾನು ಸೂಪರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳಬೇಕು ಅಂದರೆ ಕ್ರಿಯೇಟ್ ಏನೋ ಆಗ್ಬಿಡ್ತು. ಸೊ ಯಾವಾಗ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ, ಸೊ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಕ್ಯೂರಿಯಾಸಿಟಿ ಇದೆ. ಅಂದರೆ ಬ್ಲಾಗ್ ಮಾಡ್ತಾ ಇದ್ದೀರಲ್ವಾ, ಅದ್ರ ಬಗ್ಗೆ ಇವಾಗ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ ನೀವು ಹೇಳ್ಬೇಕು ಇವಾಗ. ಅಂದರೆ ಲಾಗ್ ಬಂದು ನಾನು ಇವತ್ತೇ ಮಾಡಬೇಕಿತ್ತು, ಬಟ್ ಇವತ್ತು ಆಗಿಲ್ಲ. ನಾನು ನೆಕ್ಸ್ಟ್ ವೀಕಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಖಂಡಿತ ಮಿಸ್ ಮಾಡ್ಬಿಡಿ. ಅಯ್ಯೋ, ನಂಗೆ ಮಿಸ್ ಮಾಡಲ್ಲ. ಇಲ್ಲ, ಇವತ್ತು ಆಗ್ತಿತ್ತು, ಎಲ್ಲೋ ನನ್ನ ಕಡೆಯಿಂದನೇ ಲೇಟ್ ಆಗೋಯ್ತದು. ಅದೊಂದು ಸಾರಿ. ಯೂಟ್ಯೂಬ್ ಚಾನಲ್ ಹೇಳಿದ್ನಲ್ಲ, ಅದ್ರ ಬಂದು ಅಪ್ಡೇಟ್ ಕೊಡೋಣ ಅಂತ ಲೈವ್ ಬಂದ್ವಿ. ಅದು ವಿಜೆ ಪ್ರಸಾದ್ ಅಟ್ ವಿಜೆ ಅಂತ ಇದೆ. ಹ್ಯಾಂಡಲ್ ಬಂದು ಮಹಾದೇವ್ ಪ್ರಸಾದ್ ಅಂತ ಇದೆ. ಪ್ರಸಾದ್ ಹಟ್ 1 2 3 ಅಂತ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಮಹಾದೇವ್ ಪ್ರಸಾದ್ ಅಟ್ ವಿಜೆ ಅಂತ ಆಟೋಮೆಟಿಕ್ಲಿ ಬರುತ್ತೆ. ಸೊ ಇನ್ ಮುಂದೆ ನಿಮ್ಮ ಚಾನಲ್ ನಿಂದ ನಾವು ವಿಡಿಯೋಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ನೋಡ್ಬೋದು. ಖಂಡಿತ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಮತ್ತೆ ಹೇಗೆ ಅನ್ಸುತ್ತೆ ಯೂಟ್ಯೂಬ್ ಜರ್ನಿ? ಅಂದ್ರೆ ಸೊ ನಾರ್ಮಲ್ ಆಗಿ ಈಗ ನಾರ್ಮಲ್ ಆಗಿ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಅನ್ನೋದು. ಸೊ ನೀವು ಯಾವ ರೀತಿ ಏನು ಅನ್ಕೊಳ್ಳಿ, ಅಂದ್ರೆ ಬ್ಲಾಗ್ ಅಂದ್ರೆ ಟ್ರಾವೆಲಿಂಗ್ ಬ್ಲಾಗ್ ಅಥವಾ ಯಾವ ರೀತಿ? ಅಂದ್ರೆ ಎಲ್ಲಾನು ಅಪ್ಡೇಟ್ ಮಾಡೋಣ ಅಂತ ಅಷ್ಟೇ. ಟ್ರಾವೆಲಿಂಗ್ ಅಂತಲ್ಲ, ಫುಡ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ಇನ್ಫಾರ್ಮೇಶನ್ ಆಗಿರ್ಬೋದು, ಬೈಕ್ ರೈಡ್ ಆಗಿರ್ಬೋದು, ಎಲ್ಲಾನು ಅಪ್ಡೇಟ್ ಮಾಡೋಣ ಅಂತ ಅಷ್ಟೇ. ನನ್ನ ಪರ್ಸನಲಿ ಆಗಿರ್ಬೋದು, ನನ್ನ ಚೈಲ್ಡ್ಹುಡ್ ಆಗಿರ್ಬೋದು, ಫಸ್ಟ್ ಚೈಲ್ಡ್ಹುಡ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅದೇ ಅಪ್ಡೇಟ್ ಮಾಡ್ತೀನಿ. ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್, ಆಮೇಲೆ ಎಲ್ಲ ಟ್ರಾವೆಲ್ ಗಿವೆಲ್ ಎಲ್ಲ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಎಸ್, ಒಳ್ಳೇದಲ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.